ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಟೊಮೆಟೊ ಬಿರಿಯಾನಿ. ನೋಡ್ರಿ, ಹೊಸ ಥರದೊಂದು ರುಚಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಹಂಗೆ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ. ಬರೀ ಬಿರಿಯಾನಿ ಮಾಡೋಣ. ಟೊಮೆಟೊ ನೋಡ್ರಿ, ನಾನು ಟೊಮೆಟೊ ಬಿರಿಯಾನಿ ಮಾಡ್ಲಿಕ್ಕೆ ನಾನು ಬೆಳಗಾವಿ ಬಾಸ್ಮತಿ 2 ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ, ಈ ಗ್ಲಾಸ್ಲೆ. ಆಮೇಲೆ ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲ ಇದೆ, ಅರಿಶಿನ ಪುಡಿ, ರುಚಿಗೆ ಉಪ್ಪು, ಅಚ್ಚ ಖಾರದ ಪೌಡ್ರ್, ಕೊತ್ತಂಬರಿ, ದೊಡ್ಡ 2 ಸೈಜ್ ಈರುಳ್ಳಿ, 1 ಟೊಮೆಟೊ, ಆಮೇಲೆ 2 ಹಸಿಮೆಣಸಿನ್ಕಾಯಿ, ಸುಲಿದಂಥ ಬೆಳ್ಳುಳ್ಳಿ, ಆಮೇಲೆ 2 ಏಲಕ್ಕಿ, 1-2 ಪಲಾವ್ ಎಲೆ, 1-2 ಇಂಚಷ್ಟು ದಾಲ್ಚಿನ್ನಿ, 1-2 ಬಾದಾಮ್ ಫುಲ್ ಚಕ್ರ ಮಗ್ಗಿ, ಆಮೇಲೆ 5-6 ಲವಂಗ. ಆಮೇಲೆ ನೋಡ್ರಿ, ಇದು ಟೊಮೆಟೊ 3, ಇದು ಒಣ ಮೆಣಸಿನ್ಕಾಯಿ, ಒಣ ಬ್ಯಾಡಗಿ ಮೆಣಸಿನ್ಕಾಯಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬೋಗಣಿ ಇಟ್ಟೇನಿ ರೀ, ಅದ್ರೊಳಗೆ ನೀರು ಇಟ್ಟೇನಿ ನೋಡ್ರಿ. ಆಮೇಲೆ ಇವಾಗ ನಾನು ಈ ಟೊಮೆಟೊ ಏನು ತೋರಿಸಿದ್ನಲ್ಲ, ಇದನ್ನು ನಿಮಗೆ ಇದು ಕುದಿಲಿಕ್ಕೆ ಇಡ್ತೇನೆ ರೀ ಇದ್ರ. ಆಮೇಲೆ ನಿಮಗೆ ತೋರಿಸಿದಂಥ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟು ಸ್ವಲ್ಪ ಕುದಿಲ್ರಿ ಇವ. ನೋಡಿರಿ, ನಾವು ತೊಗೊಂಡಂಥ ಟೊಮೆಟೊ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಈ ಥರ ಕುದಿಸ್ಕೋಬೇಕು ನೋಡಿರಿ. ಮೇಲ್ಗಡೆ ಈ ಥರ ಸಿಪ್ಪೆ ಬಿಡೋ ಥರ ಕುದಿಸ್ಕೋಬೇಕು. ಇದು ಆಲ್ರೆಡಿ ಆಗೈತಿದ್ದು. ಇವಾಗ ಇದನ್ನು ನಾನು ಕೆಳಗೆ ಇಳಿಸ್ಕೊತೀನಿ ರೀ. ಗ್ಯಾಸ್ ಆಫ್ ಮಾಡ್ತೀನಿ. ಇವಾಗ ನಾನು ಇದೆಲ್ಲ ಕೂಡ ಮಿಕ್ಸಿ ಮಾಡ್ಕೊಂಬರ್ಬೇಕು ರೀ ಸಣ್ಣಗೆ ನುಣ್ಣಗೆ. ಆಮೇಲೆ ಇದೇನು ನಾನು ತೊಗೊಂಡಿದ್ದೀನಲ್ಲ ರೀ, ಟೊಮೆಟೊ ಮೇಲ್ಗಡೆ ಸಿಪ್ಪೆನ ತಕ್ಕೋಬೇಕು ನೋಡಿರಿ. ನಾನು ಟೊಮೆಟೊ ಬಿರಿಯಾನಿ ಮಾಡ್ಲಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ದಾಗ 1-2 ಚಮಚ ಅಷ್ಟು ಗಾಂಧಿನ ಹಾಕೀನಿ. 1-2 ತುಪ್ಪದ ಅಂದ್ರೆ ಸಣ್ಣ ಚಮಚ ಇರಲ್ಲ, ಆ ಚಮಚಲ್ಲಿ 2 ತುಪ್ಪ ಹಾಕ್ಕೊಂಡಿದ್ದೀನಿ, 2 ಚಮಚ. ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ರೀ ಟೊಮೆಟೊದು, ಈ ಥರ ರುಬ್ಕೊಂಬಂದೇನಿ ನೋಡಿರಿ ನುಣ್ಣಗೆ ಅದನ್ನು. ಇವಾಗ ನಾನು ನಿಮಗೆ ಇದು ತುಪ್ಪ ಮತ್ತು ಎಣ್ಣೆ ಕಾದ್ಮೇಲೆ ಇದಿಷ್ಟು ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ನೋಡಿರಿ, ಇಷ್ಟು ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಮಸಾಲೆ ಸ್ವಲ್ಪ ಫ್ರೈ ಆಗ್ತಾ ಇರ್ತದಂದಾಗ ನಾವು ಸ್ವಲ್ಪ ಉಳ್ಳಾಗಡ್ಡಿನೂ ಹಾಕ್ಕೊಂಡ್ಬಿಡ್ಬೇಕಾ. ಭಾಳ ಫ್ರೈ ಮಾಡೋಕ್ಕೆ ಬಿಡಬೇಡ್ರಿ ಅವನ್ನ. ಈಗ ನಾನು ಉಳ್ಳಾಗಡ್ಡಿ ಹಾಕೋತಾ ಇದ್ದೇನೆ ನೋಡಿರಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿನ ಬೇಕು ರೀ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡೇನೆ ಉಳ್ಳಾಗಡ್ಡಿ. ಇದು ಚೆಂದಾಗೆ ಕಲರ್ ಬರುವವರೆಗೂ ಫ್ರೈ ಆಗ್ಬೇಕು ನೋಡ್ರಿ. ಅದು ಕಂದು ಬಣ್ಣ ಬರುವವರೆಗೂ ಫ್ರೈ ಆಗಬೇಕು. ಭಾಳ ಕಂದು ಬಣ್ಣ ಅಂದರೆ ಭಾಳ ಮೆತ್ತಗೆ ಆಗಬಾರ್ದು. ಇದು ಒಂಚೂರು ಅದ್ರಾಗ ಲೈಟಾಗಿ ಕಂದು ಬಣ್ಣ ಲೈಟಾಗಿ ಅಂದರೆ ಒಂದು ಸ್ವಲ್ಪ ಕಲರ್ ಬರ್ತದಲ್ಲ, ಆವಾಗ ಟೊಮೆಟೊ ನಾವು ತೋರಿಸಂತ ಹೋಳು ಮಾಡಿದಂಥ ಟೊಮೆಟೊನ ಹಾಕ್ಕೋಬೇಕು. ಆಮೇಲೆ ಭಾರಿ ಟೇಸ್ಟ್ ಅಂದರೆ ಭಾರಿ ಟೇಸ್ಟ್ ಆಗ್ತೈತ್ರಿ ಇದು. ನೀವು ಮಾಡಲೇಬೇಕಾದಂಥ ಒಂದು ಟೊಮೆಟೊ ಬಿರಿಯಾನಿ ಇದು. ನಾಲಿಗೆಗೆ ರುಚಿ ಅಂತಿ. ನೀವು ಏನಾದರೂ ಬಾಯಿ ಜಿಡ್ಡು ಬಂದಾಗ, ಬಾಯಿಗೆ ರುಚಿ ಹತ್ತಲ್ಲ ಅಂದಾಗ ಈ ಥರ ಒಂದು ವೆಜ್ದ ಟೊಮೆಟೊ ಬಿರಿಯಾನಿ ಮಾಡಿ ತಿಂದ್ರಂತಿ ನಿಮ್ಮದು ನಾಲಿಗೆ ತುಂಬಾ ಸ್ವಚ್ಛ ಆಗುತ್ತೆ. ಆಮೇಲೆ ಟೇಸ್ಟ್ ಕೊಡುತ್ತೆ ನೋಡ್ರಿದ. ನಿಮ್ಮ ನಾಲಿಗೆನ ಕ್ಲೀನ್ ಮಾಡುತ್ತೆ ಅಂದ್ಕೊಂಡ್ರೆ ಅಷ್ಟು ಸೂಪರ್ ಆದಂಥ ಒಂದು ಬಿರಿಯಾನಿ ಇದೆ ನೋಡ್ರಿ. ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗಲೇ ನಾವು ಟೊಮೆಟೊ ಮಾಡ್ಕೊಂಡಿರ್ತಲ್ಲ ಅದನ್ನು ಹಾಕ್ಬೇಕು ರೀ. ಟೊಮೆಟೊ ಪೇಸ್ಟ್ ಮಾಡಿರ್ತೀವಿ ರೀ, ಮತ್ತೆ ಟೊಮೆಟೊ ಅನ್ಕೋಬೇಡ್ರಿ. ಅಂದರೆ ಇದು ಒಂಥರ ಟೇಸ್ಟ್ ಇದೆ. ಟೊಮೆಟೊ ಬಿರಿಯಾನಿ ಅಂದರೆ ಟೊಮೆಟೊನ ಜಾಸ್ತಿ ಬೇಕು. ಹೋಳಿಗೆ ಹೆಂಚನೂ ಹಾಕ್ಕೋಬೇಕು ರೀ, ಪೇಸ್ಟನ್ನು ಮಾಡಿ ಹಾಕ್ಕೋಬೇಕಾ. ನಾನು ಮಾಡಿದೀನ ನೋಡಿದ್ರೆ ಒಂಚೂರು ಮಾಡ್ತೀನಿ ನೋಡಿದ್ರ. ಈಗ ಇದ್ರಾಗ 1-2 ನಿಮಿಷ ಇದ್ರೆ ಫ್ರೈ ಆದ್ರೆ ಸಾಕು ಟೊಮೆಟೊ. ಇವಾಗ ನಾನು ನಿಮಗೆ ತೋರಿಸಿದಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೋತೀನಿ ನೋಡಿದ್ರ. ಗ್ಯಾಸ್ ಸ್ಲೋ ಇಟ್ಕೊಂಡ್ರಿ. ಆಮೇಲೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ರಿ, ನಾನು ಇದು ಈ ಥರ ಫ್ರೈ ಮಾಡ್ಕೊಂಡೇನು. ಭಾರಿ ಅಂದರೆ ಭಾರಿ ಒಂದು ಥರ ಸ್ಮೆಲ್, ಘಮ್ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ನಾನು ಅರಿಶಿನ ಹಾಕೋತೇನೆ ನೋಡ್ರಿ. ಆಮೇಲೆ ಅಚ್ಚ ಖಾರದ ಪೌಡ್ರ್ 1 ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರ್. ಖಾರ ತಿನ್ನೋರು ನೀವು ಖಾರ ಜಾಸ್ತಿ ಹಾಕ್ಕೊಳ್ರಿ, ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ರಿ. ನಿಮ್ಮ ಅನುಕೂಲ ಥರ.
ಯಾಕಂದರೆ ಒಬ್ಬೊಬ್ರು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಸಪ್ಪೆ ತಿಂತಾರೆ. ಇದಿಷ್ಟು ಹಾಕಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕೋದು ನೋಡಿರಿ. ಮೊದಲೇ ಹಾಕಿದ್ರೆ ತಳ ಹಿಡಿಯುತ್ತೆ ಅಂಥೇಳಿ ಎಲ್ಲ ಹಾಕಿದ ಮೇಲೆ 1 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದು. ಇದೆಲ್ಲ ಕೂಡಿ ಚೆನ್ನಾಗಿ ಪೇಸ್ಟ್ ಇವಾಗ ಕುಡ್ಕೋಬೇಕು ನೋಡಿರಿ. ಮೊದಲೇ ಹಾಕಿದ್ರೆ ಏನಾಗ್ತೈತಿ ತಳ ಹಿಡ್ಕೋತೈತೆ, ಅದಕ್ಕೆ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಲಿಲ್ಲ. ಈಗ ಇದ್ರಾಗ ಚೆನ್ನಾಗಿ ಎಲ್ಲ ಕುಡಿ ಚೆಂದಾಗೆ ಇದಾಗಬೇಕು. ಒಂದು ಚೂರ ಕೊತ್ತಂಬರಿ, ಆಮೇಲೆ ಒಂದು ಚೂರ ಇದ್ರೊಳಗೆ ಮಸಾಲೆಗಂತೆ ಒಂದು ಚೂರ ಅಡುಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಇದಕ್ಕೆ ಎಷ್ಟು ಬೇಕಷ್ಟೇ ಹಾಕ್ರಿ. ಆಮೇಲೆ ಗರಂ ಮಸಾಲ ನಿಮಗೆ ತೋರಿಸಿದಂಥ ನನ್ನ ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲ ನೋಡಿದೆ. ನಾನು ಹೊರಗಡೆ ಮಸಾಲ ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ. 1.5 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕೂಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ಥರ ಫ್ರೈ ಆಗಿರೋದು. ಅಂದರೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕಿದ್ದೀವಲ್ಲ ಅದಕ್ಕೆ ರೀ ಸ್ವಲ್ಪ ಇದು ಚೆನ್ನಾಗಿ ಕೂಡಬೇಕು. ಸ್ವಲ್ಪ ಇದ್ರ ಮೇಲೆ ಹಾಗೆ ರಬ್ಬರ್ ತೆಗೆದು ಕವರ್ನ ಕ್ಲೋಸ್ ಮಾಡ್ತೀನಿ ನೋಡಿರಿ. ಚಂದ ನೋಡಿರಿ ಆಯಿಲ್ ಬಿಟ್ಟೆ ಸಿಕ್ತು ಕಡೆ ಎಲ್ಲ. ಇವಾಗ ನಾನು ಇದು ಕ್ಲೀನಾಗಿ ತೊಳೆದಿಟ್ಟಂಥ 2 ಗ್ಲಾಸ್ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತೇನೆ ನೋಡಿರಿ. ಇವಾಗ ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಮಸ್ತ್ ಆಗುತ್ತೆ ರೀ ಇದು. ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ನಾನು ಆಗಲೇ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೆ ರೀ ಮಸಾಲೆಗಂತ. ಇವಾಗ ನಾನು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೋತೇನೆ ನೋಡ್ರಿ. ಆಮೇಲೆ ಚೆನ್ನಾಗಿ ಇದ್ರೊಳಗೆ ಫ್ರೈ ಆಗಬೇಕು ಇದಕ್ಕೆ. ಒಮ್ಮೆ ನೀರು ಹಾಕಬೇಡ್ರಿ, ಒಂದು 5 ನಿಮಿಷ ಏನಾದರೂ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ ಇದು. ಮತ್ತು ಇನ್ನೊಂದ್ರಿ ನಾವು ಇದಕ್ಕೆ ಟೊಮೆಟೊ ರುಬ್ಬಿ ಹಾಕಿರ್ತೇವಲ್ರಿ, ಅಳತಿ ಪ್ರಕಾರ ನೀರು ಹಾಕ್ಕೋಬೇಕು. ಭಾಳ ಒಮ್ಮೆ ಅಂದ್ರೆ ಇದು ಟೊಮೆಟೊ ಗ್ರೇವಿ ಇರೋದ್ರಿಂದ ನೀರು ಸ್ವಲ್ಪ ಕಮ್ಮಿನ ಹತ್ತುತ್ತಾರೆ. ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿದೆ, ರಬ್ಬರ್ ಇಲ್ಲದೆ ಮುಚ್ಚಿಡ್ತೀನಿ. 5 ನಿಮಿಷ ನೋಡಿರಿ. ಕುಕ್ಕರ್ ಮುಚ್ಚಿ ಗ್ಯಾಸ್ ಸ್ಲೋಲಿ ಇಟ್ಕೊಂಡು 5 ನಿಮಿಷ ಮುಚ್ಚಿಟ್ಟಿದ್ದೆ ನೋಡ್ರಿ. ಇವಾಗ ನಾನು 2 ಗ್ಲಾಸ್ ನೀರು ತೊಗೊಂಡಿದ್ದೀವಿ. ಈ ಟೊಮೆಟೊ ಏನು ಕುದಿಸ್ಕೊಂಡಿದ್ದಿರಲ್ಲ ಆ ನೀರು ವೇಸ್ಟ್ ಮಾಡಬೇಡ್ರಿ. ಕ್ಲೀನಾಗಿ ಟೊಮೆಟೊ ಕುದಿಸಿರ್ತೀವಿ. ಈ ನೀರನ್ನು ನಾವು ಇದಕ್ಕೆ ಹಾಕ್ಬೇಕು ನೋಡ್ರಿ. ಇವಾಗ ಈ ಗ್ಲಾಸ್ಲಿ ನಾನು 3.5 ಗ್ಲಾಸ್ ನೀರು ಹಾಕ್ತೀನಿ ನೋಡ್ರಿ. ಟೊಮೆಟೊ ಗ್ರೇವಿ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕೋತೇನೆ. ಇವು ಅಕ್ಕಿ ಸ್ವಲ್ಪ ನೀರು ಕಮ್ಮಿ ಹಿಡಿಯುತ್ತಲ್ರಿ, ಅದಕ್ಕೆ 3. ಆಮೇಲೆ 3.5 ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಕುದಿ ಹತ್ತಿದ ಮೇಲೆ ಕುಕ್ಕರ್ಗೆ ಹಾಕೊಂಡ್ರೆ ಸ್ವಲ್ಪ ಕುದಿ ಬರಲಿದೆ, ಹಂಗೆ ರಬ್ಬರ್ ಇಲ್ಲದೆ ಹಂಗೆ ಅದನ್ನು ಇದ್ರ ಮೇಲೆ ಮುಚ್ಚಿಡ್ತೀನಿ ನೋಡಿರಿ. ನಿಮಗೆ ತೋರಿಸಿದಂಥ ವೆಜ್ ಟೊಮೆಟೊ ಬಿರಿಯಾನಿ ಎಷ್ಟು ಚಂದ ರೆಡಿ ಆಗೈತೆ. ಸ್ವಲ್ಪ ಮೆತ್ತಗನೇ ಇರಬೇಕಿದೆ ಈ ಟೈಪ. ಆಮೇಲೆ ಇದಕ್ಕೆ ನಾನು ಮೊಸರು ಬಜ್ಜಿ ರಾಯ್ತಾ ಅಂತಾರಲ್ರಿ ಅದನ್ನು ಮಾಡಿದ್ದೇನೆ. ಸೂಪರಾಗಿ ಬಂದೈತೆ ನೋಡಿರಿ. ಸೂಪರಾಗಿ ಸ್ಮೆಲ್ಲು ಬರತೈತಿ, ಸೂಪರಾಗೂ ಬಂದೈತಿ. ನೀವು ಕೂಡ ಈ ರೆಸಿಪಿ ಮಾಡಿರಿ. ಮತ್ತು ಈ ರೆಸಿಪಿ ಬಗ್ಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಯಾವ ಥರ ಆಗಿತ್ತು ನಿಮ್ಮ ಟೊಮೆಟೊ ಬಿರಿಯಾನಿ ಅಂತ ಹೇಳ್ಕ್ಯಾರ. ನೋಡಿದ್ರಲ್ಲ, ಇವಾಗ ನಾನು ಟೊಮೆಟೊ ಬಿರಿಯಾನಿ ಯಾವ ಥರ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸಿದ್ದೀನಿ. ಅದ್ರ ಜೊತೆ ನಾನು ರೈತಾ ಮೊಸರು ಬಜ್ಜಿ ಮಾಡಿದ್ದೀನಿ. ಸೂಪರಾಗಿರ್ತೈತೆ ರೀ. ರೈತಾ ಜೊತೆ ತಿನ್ನಾಕಿದ ಮೆತ್ತಗೆ ಚಂದ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಕೈತಿ. ಹಂಗೆ ಮನೆ ಮಂದಿಗೆಲ್ಲ ಏನೋ ಇಷ್ಟ ಆಗುತ್ತೆ. ಬಿಸಿ ತಿಂದ್ರೆ ಅಂತಿ ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತದೆ. ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗೈತೆ ಅನ್ಕೋತಿದ್ದೀನಿ. ಮತ್ತು ನೀವು ಕೂಡ ಮಾಡ್ತೀರಾ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತೇಳಿ ಕಾಯ್ತಾ ಇರ್ತೀನಿ.
ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ನೋಡಿ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.